ಸ್ನೇಹಿತರೆ, PCBG ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಬಂದಿದ್ದೇನೆ. ಅದೇನೆಂದರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜೀವನ ಚರಿತ್ರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಕನ್ನಡದ ಒಬ್ಬ ಅಪ್ರತಿಮ ಲೇಖಕರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಎಂದೇ ಖ್ಯಾತರಾಗಿರುವರು. ಭಾರತದಲ್ಲಿ ನೀಡಲಾಗುವ ಅತ್ಯುನ್ನತ ಸಾಹಿತ್ಯಿಕ ಗೌರವವಾದ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಲ್ಪಟ್ಟ ಕನ್ನಡ ಲೇಖಕರಲ್ಲಿ ಇವರು 4ನೇಯವರು. ಇವರನ್ನು ಸಣ್ಣ ಕಥೆಗಳ ಜನಕ ಎಂದು ಕರೆಯುತ್ತಾರೆ. ಮಾಸ್ತಿಯವರು ಸಣ್ಣ ಕಥೆ, ನೀಳ್ಗತೆ, ಕಾದಂಬರಿ, ಕಾವ್ಯ, ನಾಟಕ, ಜೀವನ ಚರಿತ್ರೆ, ಪ್ರಬಂಧ, ವಿಮರ್ಶೆ, ಸಂಪಾದನೆ, ಅನುವಾದ ಹೀಗೆ ಕನ್ನಡ ಸಾಹಿತ್ಯದ ಪ್ರತಿಯೊಂದು ಕ್ಷೇತ್ರಕ್ಕೂ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಜನನದ ವಿಚಾರಕ್ಕೆ ಬಂದಾಗ ಅವರ ಜನನ ದಿನಾಂಕ 6 ಜೂನ್ 1891ರಲ್ಲಿ ಜನಿಸಿದರು. ಅವರ ಜನನ ಸ್ಥಳ ಕೋಲಾರ ಜಿಲ್ಲೆಯ ಮಾಲೂರಿನ ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ಇವರು ಜನಿಸಿದರು. ತದನಂತರ ತಂದೆಯ ಹೆಸರು ರಾಮಸ್ವಾಮಿ ಅಯ್ಯಂಗಾರ್, ತಾಯಿಯ ಹೆಸರು ತಿರುಮಲಮ್ಮ. ಅಷ್ಟೇ ಅಲ್ಲದೆ ಅವರ ಕುಟುಂಬದ ಹೆಸರು ಶ್ರೀ ವೈಷ್ಣವ ಅಯ್ಯಂಗಾರ್ ಬ್ರಾಹ್ಮಣ ಕುಟುಂಬ ಮತ್ತು ಅವರ ಕಾವ್ಯನಾಮ ಶ್ರೀನಿವಾಸ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಶಿಕ್ಷಣ ವ್ಯವಸ್ಥೆಯನ್ನು ನೋಡೋಣ. ಮೊದಲನೇದಾಗಿ 1907ರಲ್ಲಿ ಮೆಟ್ರಿಕ್ಯುಲೇಷನನ್ನು ಮುಗಿಸಿದರು. 1909ರಲ್ಲಿ FA ಪರೀಕ್ಷೆಯನ್ನು ಪಾಸ್ ಮಾಡಿದರು. 1912ರಲ್ಲಿ ಮದ್ರಾಸು ವಿಶ್ವವಿದ್ಯಾಲಯದಲ್ಲಿ BAಯನ್ನು ಮಾಡಿದರು. 1914ರಲ್ಲಿ ಮದ್ರಾಸು ವಿಶ್ವವಿದ್ಯಾಲಯದಲ್ಲಿ MA ಮಾಡಿದರು. ಅಷ್ಟೇ ಅಲ್ಲದೆ 1913ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾದರು. ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ನಿಧನದ ವಿಚಾರಕ್ಕೆ ಬಂದಾಗ ಮಾಸ್ತಿಯವರು 6/6/1986ರಲ್ಲಿ ತಮ್ಮ 95ನೇ ವಯಸ್ಸಿನಲ್ಲಿ ತಮ್ಮ ಹುಟ್ಟುಹಬ್ಬ ದಿನದಂದು ನಿಧನರಾದರು. ಸ್ನೇಹಿತರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ವೃತ್ತಿ ಜೀವನವನ್ನು ನೋಡೋಣ. ಮೊದಲನೇದಾಗಿ 1914ರಲ್ಲಿ ಮೈಸೂರು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. 1914ರಿಂದ 1943ರವರೆಗೆ ವಿವಿಧ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ನಿವೃತ್ತರಾದರು. ಮಾಸ್ತಿಯವರು ಸಣ್ಣ ಕಥೆ, ನೀಳುಗತೆ, ಕಾದಂಬರಿ, ಕಾವ್ಯ, ನಾಟಕ, ಜೀವನ ಚರಿತ್ರೆ, ಪ್ರಬಂಧ, ವಿಮರ್ಶೆ, ಸಂಪಾದನೆ, ಅನುವಾದ ಹೀಗೆ ಕನ್ನಡ ಸಾಹಿತ್ಯದ ಪ್ರತಿಯೊಂದು ಕ್ಷೇತ್ರಕ್ಕೂ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಸ್ತಿಯವರು ರಚಿಸಿದ ಒಟ್ಟು ಕೃತಿಗಳ ಸಂಖ್ಯೆ 123. ಸ್ನೇಹಿತರೆ, ಮಾಸ್ತಿಯವರ ಸಾಹಿತ್ಯದ ವಿಚಾರಕ್ಕೆ ಬಂದಾಗ ಮೊದಲನೆಯದಾಗಿ ಮಹಾಕಾವ್ಯಗಳಲ್ಲಿ ಶ್ರೀರಾಮ ಪಟ್ಟಾಭಿಷೇಕವು ವಿಶಿಷ್ಟವಾಗಿ ಮೂಡಿಬಂದಿದೆ. ತದನಂತರ ಸಣ್ಣ ಕಥೆಗಳಲ್ಲಿ ಮೊದಲನೇದಾಗಿ ಮಾತುಗಾರ ರಾಮ, ಎರಡನೆಯದಾಗಿ ರಂಗನ ಮದುವೆ. ಕಾವ್ಯ ಸಂಕಲನಗಳಲ್ಲಿ ಮೊದಲನೇದಾಗಿ 1922ರಲ್ಲಿ ಭಿನ್ನಹ ಮತ್ತು ಮನವಿ, 1924ರಲ್ಲಿ ಅರುಣ, 1930ರಲ್ಲಿ ತಾವರೆ, 1969ರಲ್ಲಿ ಸಂಕ್ರಾಂತಿ, 1944ರಿಂದ 1953ರವರೆಗೆ 5 ಭಾಗಗಳಾಗಿ ವಿಂಗಡಿಸಿರುವಂತಹ ನವರಾತ್ರಿ ಎಂಬ ಒಂದು ಕಾವ್ಯ ಸಂಕಲನ. ತದನಂತರ ಚಲುವು, ಸುನೀತ, ಮಲಾರ, ಶ್ರೀರಾಮ ಪಟ್ಟಾಭಿಷೇಕ ಇದು ಒಂದು ಖಂಡಕಾವ್ಯವಾಗಿ ಮೂಡಿಬಂದಿದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ನೀಳ್ಗತೆಗಳು 1928ರಲ್ಲಿ ಸುಬ್ಬಣ್ಣ ಎಂದು ಪ್ರಚಲಿತವಾಗಿದೆ. 1976ರಲ್ಲಿ ಶೇಷಮ್ಮ ಎಂಬ ನೀಳ್ಗತೆಗಳು ವಿಶಿಷ್ಟವಾಗಿ ಮೂಡಿಬಂದಿವೆ. ಇನ್ನು ಮಾಸ್ತಿಯವರ ಜೀವನ ಚರಿತ್ರೆಗಳು. ಮೊದಲನೇದಾಗಿ ರವೀಂದ್ರನಾಥ್ ಟ್ಯಾಗೋರ್, ಇದು 1935ರಲ್ಲಿ ರಚನೆಯಾಯಿತು. ಎರಡನೆಯದಾಗಿ ಶ್ರೀರಾಮಕೃಷ್ಣ, ಇದು 1936ರಲ್ಲಿ ರಚನೆಯಾಯಿತು. ಮಾಸ್ತಿಯವರ ಪ್ರಬಂಧಗಳು 1930ರಲ್ಲಿ ಕನ್ನಡದ ಸೇವೆ, 1928ರಿಂದ 1939ರ ಅವಧಿಯಲ್ಲಿ ರಚಿಸಲಾದ ವಿಮರ್ಶೆ,
1931ರಲ್ಲಿ ಜನತೆಯ ಸಂಸ್ಕೃತಿ, 1937ರಲ್ಲಿ ಜನಪದ ಸಾಹಿತ್ಯ, 1979ರಲ್ಲಿ ಆರಂಭದ ಆಂಗ್ಲ ಸಾಹಿತ್ಯ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ನಾಟಕಗಳನ್ನು ನೋಡೋಣ. ಶಾಂತ, ಸಾವಿತ್ರಿ, ಉಷಾ 1923ರಲ್ಲಿ ಇವು ರಚನೆ ಆದವು. 1929ರಲ್ಲಿ ತಾಳಿಕೋಟೆ, 1932ರಲ್ಲಿ ಶಿವಛತ್ರಪತಿ, 1933ರಲ್ಲಿ ಯಶೋಧರ, 1938ರಲ್ಲಿ ಕಾಕನಕೋಟೆ, ತದನಂತರ ಲಿಯರ್ ಮಹಾರಾಜ, ಚಂಡಮಾರುತ, ದ್ವಾದಶ ರಾತ್ರಿ, ಹ್ಯಾಮ್ಲೆಟ್, ಶೇಕ್ಸ್ಪಿಯರ್ ದೃಶ್ಯಗಳು 1, 2, 3, ಪುರಂದರದಾಸ, ಕನಕಣ್ಣ, ಕಾಳಿದಾಸ, ಅಜ್ಜನ ದಾರಿ, ಭಟ್ಟರ ಮಗಳು, ವಿಮಲಾ ಮರಿಯಾನ್, ಬಾನುಲಿ ಮತ್ತು ದೃಶ್ಯಗಳು. ಮಾಸ್ತಿಯವರ ಕಾದಂಬರಿಗಳು. ಚನ್ನಬಸವ ನಾಯಕ 1950ರಲ್ಲಿ ಇದು ರಚನೆಯಾಯಿತು. ಚಿಕ್ಕವೀರ ರಾಜೇಂದ್ರ ಇದು 1956ರಲ್ಲಿ ರಚನೆಯಾಯಿತು. ಈ ಕಾದಂಬರಿಗಳು ಬಹಳ ವಿಶಿಷ್ಟತೆಯಿಂದ ಮೂಡಿಬಂದಿವೆ ಮತ್ತು ಬಹಳ ಅರ್ಥಗರ್ಭಿತವಾಗಿ ಜನತೆಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿವೆ. ಸ್ನೇಹಿತರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಪ್ರಶಸ್ತಿ ಮತ್ತು ಗೌರವಗಳು. ಚಿಕ್ಕವೀರ ರಾಜೇಂದ್ರ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. 1977ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಡಿಲಿಟ್ ಪ್ರಶಸ್ತಿ ದೊರಕಿದೆ. 1956ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಡಿಲಿಟ್ ಪ್ರಶಸ್ತಿ ದೊರಕಿದೆ. 1968ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕಿದೆ. ಅಷ್ಟೇ ಅಲ್ಲದೆ 1953ರಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿದರು. 1946ರಲ್ಲಿ ದಕ್ಷಿಣ ಭಾರತ ಸಾಹಿತ್ಯಗಳ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿದರು. ಮಾಸ್ತಿಯವರಿಗೆ ಬಂದ ಗೌರವ ಪ್ರಶಸ್ತಿಗಳು ಅಪಾರ. ಮಾಸ್ತಿ ಕನ್ನಡದ ಆಸ್ತಿ ಎಂಬ ಹೇಳಿಕೆ ಒಂದು ನಾಣ್ಣುಡಿಯಾಗಿದೆ. ವರಕವಿ ದ ರಾ ಬೇಂದ್ರೆಯವರು ಮಾಸ್ತಿಯವರನ್ನು ಹಿರಿಯಣ್ಣ ಎಂದು ಗೌರವಿಸಿದ್ದಾರೆ. 1929ರಲ್ಲಿ ಬೆಳಗಾವಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು. ಕರ್ನಾಟಕ ವಿಶ್ವವಿದ್ಯಾಲಯ ಮಾಸ್ತಿಯವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿತು. ಮೈಸೂರು ರಾಜರು ರಾಜಸೇವಾ ಪ್ರಸಕ್ತ ಎಂದು ಗೌರವಿಸಿದರು. 1972ರಲ್ಲಿ ಶ್ರೀನಿವಾಸ ಎಂಬ ಅಭಿನಂದನಾ ಗ್ರಂಥ ಪ್ರಕಟವಾಯಿತು. ಸ್ನೇಹಿತರೆ, ಹೀಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸಾಧನೆ ಅಪಾರ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮ ಮಾಹಿತಿಯನ್ನು ನೇರವಾಗಿ ಪಡೆದುಕೊಳ್ಳಿ ಎಂದು ಹೇಳುತ್ತಾ ವಂದನೆಗಳೊಂದಿಗೆ ನಮಸ್ಕಾರ.